ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸವಿತಾ ಮಾಧವಶಾಸ್ತ್ರಿ ಗುಣ್ಮಿ ಇವರಿಂದ ಲಘುದಾಟಿಯ ಭಾಷಣ ಪ್ರಾಣಿಗಳ ಪ್ರಪಂಚದಲ್ಲಿ. ನಾಳೆ ಎಲ್ಲರೂ ಮರೀದೆ ಒಂದೊಂದು ಜಿರಳೆ ತಗೊಂಡು ಬನ್ನಿ ಎಂದು ಬಯಾಲಜಿ ಮೇಡಮ್ ಅಪ್ಪಣೆ ಹೊರಡಿಸಿದಾಗ ಹಿಂದಿನ ಬೆಂಚಿನಿಂದ ಒಬ್ಬ, ಮೇಡಮ್ ಜೀವಂತವ ಸತ್ತಿದ್ದ ಎಂದು ಕೇಳಿದ. ಸತ್ತಿದ್ದು ತಗೊಂಡು ನಾನೇನು ಮಾಡಲಿ, ಕಾಕ್ರೋಚ್ ಡಿಸೆಕ್ಷನ್ ಮಾಡಬೇಕು, ಜೀವಂತ ಜಿರಳೆನ ಹಿಡಿದು ಒಂದು ಖಾಲಿ ಬೆಂಕಿ ಪೊಟ್ಟಣದ ಡಬ್ಬಿಯೊಳಗೆ ಹಾಕ್ಕೊಂಡು ಬನ್ನಿ ಎಂದು ಮೇಡಮ್ ಒಮ್ಮೆ ಗಂಭೀರವಾಗಿ ಹೇಳಿದಾಗ ನನಗೆ ದಿಗಿಲು. ಟಾಯ್ಲೆಟ್ನಲ್ಲಿ ಜಿರಳೆ ಕಂಡರೆ ಅದನ್ನು ಯಾರಾದರೂ ಓಡಿಸೋವರೆಗೂ ನಾನು ಅಲ್ಲಿಗೆ ಹೋಗುತ್ತಿರಲಿಲ್ಲ. ಇನ್ನು ಜಿರಳೆ ಹಿಡಿಯುವುದೆಂತು, ಅದನ್ನು ಕೊಯ್ಯುವುದೆಂತು. ಮನೆಗೆ ಬಂದು ಎಲ್ಲರ ಮುಂದೆ ಅಹವಾಲು ಇಟ್ಟೆ, ನಾಳೆ ನನಗೊಂದು ಜಿರಳೆ ಹಿಡಿದು ಕೊಡಬೇಕು, ಇಲ್ಲ ಅಂದರೆ ನಾನು ನಾಳೆ ಕಾಲೇಜಿಗೆ ಹೋಗೋದಿಲ್ಲ ಎಂದು ಮೂತಿ ಉಬ್ಬಿಸಿ ಕೂತೆ. ಅಲ್ಲ, ಆ ಮೇಡಮ್ ಎಲ್ಲರ ಮನೆಯ ಜಿರಳೆ ತಗೊಂಡು ಏನು ಉಪ್ಪಿನಕಾಯಿ ಹಾಕ್ತಾರಂತ, ಪಾಪ ಸುಮ್ಮನೆ ಅದನ್ನು ಸಾಯಿಸೋದ, ಅದು ಒಂದು ಜೀವ ಅಲ್ವಾ ಎಂದು ನನ್ನಮ್ಮ ಆ ಜಿರಳೆಯ ಬಗ್ಗೆ ಅನುಕಂಪ ತೋರಿದಳು. ನನಗದೆಲ್ಲ ಗೊತ್ತಿಲ್ಲ. ನಾಳೆ ನನಗೊಂದು ಜಿರಳೆ ಬೇಕು, ಇಲ್ಲದಿದ್ದರೆ ನನ್ನ ಪ್ರಾಕ್ಟಿಕಲ್ದು 10 ಮಾರ್ಕ್ಸು ಹೋಗುತ್ತೆ ಎಂದು ನಾನು ಅತ್ತೂ ಕರೆದು ರಂಪ ಮಾಡಿದಾಗ ನನ್ನ ರಗಳೆ ತಡೆಯದೆ ನನ್ನ ತಮ್ಮ ಅಂತೂ ಇಂತೂ ಜಿರಳೆ ಹಿಡಿದು ಕೊಟ್ಟ. ಮರುದಿನ ಮೇಡಮ್ ತಮ್ಮ ಬಳಿ ಇದ್ದ ಜಿರಳೆಯನ್ನು ಡಿಸೆಕ್ಷನ್ ಟ್ರೇಯಲ್ಲಿ ಅಂಗಾತ ಮಲಗಿಸಿ ಅದು ತಪ್ಪಿಸಿಕೊಂಡು ಓಡಿ ಹೋಗದಂತೆ ಅದಕ್ಕೆ ಗುಂಡು ಪಿನ್ನು ಚುಚ್ಚಿ ಅದರ ಎದೆ ಸೀಳಿ ನಮಗೆಲ್ಲ ಅದರ ಪುಟಾಣಿ ದೇಹದ ವಿವಿಧ ಆಂತರಿಕ ಅಂಗವ್ಯವಸ್ಥೆಗಳನ್ನು ತೋರಿಸಿ, ಇನ್ನು ನೀವು ಹೀಗೆ ಮಾಡಿ ಎಂದು ಹುಕುಂ ಹೊರಡಿಸಿದರು. ಜಿ ಹುಜೂರ್ ಎಂದು ನಾವೆಲ್ಲರೂ ಜಿರಳೆ ಕೊಯ್ದು ಒಳ್ಳೆ ಹುಲಿ ಕೊಂದಂತೆ ಹೆಮ್ಮೆ ಪಟ್ಟೆವು. ಹೀಗೆ ನನ್ನಿಂದ ಅನ್ಯಾಯವಾಗಿ ಹಿಂಸೆಗೊಳಗಾದ ಮೊದಲ ಪ್ರಾಣಿ ಈ ಜಿರಳೆ. ಆದರೆ ಈ ಪ್ರಾಣಿ ವಧೆ ಇಲ್ಲಿಗೇ ನಿಲ್ಲಲಿಲ್ಲ. ಮುಂದೆ ಕಪ್ಪೆ ಕೊಯ್ಯುವ ಕಾರ್ಯಕ್ರಮ. ಅಯ್ಯೋ ದೇವರೇ, ಕಪ್ಪೆ ನೋಡಿದರೇನೇ ಮೈಯ ರೋಮಗಳೆಲ್ಲ ಸೆಟೆದು ನಿಲ್ಲುತ್ತವೆ. ಇನ್ನು ಕಪ್ಪೆ ಕೊಯ್ಯೋದಾ ದೇವರೇ, ಪ್ಲೀಸ್ ಇದನ್ನು ಹೇಗಾದರೂ ಮಾಡಿ ತಪ್ಪಿಸು ಅಂತ ನಾನು ದೇವರಲ್ಲಿ ಮನವಿ ಮಾಡಿದ್ದರ ಫಲವೋ ಎನ್ನುವಂತೆ ಪ್ರಯೋಗಾಲಯದ ಅಟೆಂಡರ್ ಶಿವಪ್ಪನಿಗೆ ಒಂದೇ ಕಪ್ಪೆ ಸಿಕ್ಕಿತು. ಒಂದೇ ಕಪ್ಪೆ ಇರೋದು, ನಾನೊಬ್ಬಳೇ ಡಿಸೆಕ್ಷನ್ ಮಾಡ್ತೀನಿ, ನೀವೆಲ್ಲ ಸರಿಯಾಗಿ ನೋಡಿಕೊಳ್ಳಿ ಎಂದು ಮೇಡಮ್ ತಾವೊಬ್ಬರೇ ಡಿಸೆಕ್ಷನ್ ಮಾಡಿ ನಮಗೆಲ್ಲ ವಿವರಿಸಿದರು. ನಾನು ಸದ್ಯ ಬದುಕಿದೆಯಾ ಬಡಜೀವವೇ ಎಂದುಕೊಂಡೆ. ಇದೆಲ್ಲ PUC ಓದುವಾಗಿನ ಕಥೆ. ಆದರೆ ಮುಂದೆ ನನ್ನ ಹಣೆ ಬರಹದಲ್ಲಿ ಸಾಲು ಸಾಲು ಪ್ರಾಣಿಗಳ ಕೊಯ್ಯೋ ಕರ್ಮ ಇತ್ತೆಂದು ನನಗೇನು ಗೊತ್ತಿತ್ತು. PUC ಮುಗಿದು BScಯಲ್ಲಿ ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಳ್ಳಬೇಕೆಂದುಕೊಂಡವಳಿಗೆ ಒಂದಿಬ್ಬರು ಅತಿ ಬುದ್ಧಿವಂತರು, ಕಂಪ್ಯೂಟರ್ ಯಾಕೆ ತಗೊಳ್ತೀವಿ, Y2K ಪ್ರಾಬ್ಲಮ್ ಬರುತ್ತಂತೆ, 2000 ಇಸ್ವಿ ನಂತರ ಕಂಪ್ಯೂಟರ್ಗಳೆಲ್ಲ ಕೆಲಸ ಮಾಡೋದಿಲ್ಲಂತೆ ಎಂದು ಎಲ್ಲ ಬಲ್ಲವರಂತೆ ಹೇಳಿ ನಂಬಿಸಿಬಿಟ್ಟರು. ಈಗ IT ಫೀಲ್ಡ್ನವರು ಪಡೆಯುವ ಸಂಬಳ ನೋಡಿದರೆ ಅವತ್ತು ತಮಗೆಲ್ಲ ಗೊತ್ತು ಎನ್ನುವಂತೆ ಭವಿಷ್ಯ ನುಡಿದ ಆ ಮಹಾನುಭಾವರನ್ನು ಓತಿಕ್ಯಾತ ಕತ್ತರಿಸಿದಂತೆ ಕೊಯ್ದು ಬಿಡಬೇಕೆನಿಸುತ್ತದೆ. ಇನ್ನು ಉಳಿದ ಕಾಂಬಿನೇಷನ್ಗಳಲ್ಲಿ CBZ ಒಂದು ಬಿಟ್ಟು ಉಳಿದೆಲ್ಲದರಲ್ಲೂ ಫಿಸಿಕ್ಸ್ ಇದ್ದಿತ್ತು. ನನಗೆ PUCಯಲ್ಲಿ ಪಾಠ ಮಾಡಿದ ಫಿಸಿಕ್ಸ್ ಲೆಕ್ಚರರ್ ಒಬ್ಬರು ಪಾಠ ಮಾಡಿದ ವೈಖರಿಯಿಂದ ಈಗಿನವರಿಗೆ ಗಣಿತದ ಫೋಬಿಯಾ ಇದ್ದಂತೆ ನನಗೆ ಫಿಸಿಕ್ಸ್ ಫೋಬಿಯಾ ಹುಟ್ಟಿಬಿಟ್ಟಿತ್ತು. ಹೀಗಾಗಿ ಫಿಸಿಕ್ಸ್ ಬೇಡವೆಂದು ನಾನು ಪ್ರಾಣಿಶಾಸ್ತ್ರಕ್ಕೆ ಜೋತು ಬಿದ್ದೆ. ಆದರೆ ಈ ಪ್ರಾಣಿಶಾಸ್ತ್ರವೆನ್ನುವುದು ನನ್ನ ಪ್ರಾಣ ಹಿಂಡುತ್ತದೆ ಅಂದುಕೊಂಡಿರಲಿಲ್ಲ. ವಾರಕ್ಕೆ ಒಂದೊಂದು ಪ್ರಾಣಿಗಳನ್ನು ಕೊಯ್ಯುವುದು, ಅದರ ಅಧ್ಯಯನ ಮಾಡುವುದು ಅನಿವಾರ್ಯವಾಗಿ ಬಿಟ್ಟಿತ್ತು. ಮೊದಲೇ ಫಾರ್ಮ್ಯಾಲಿನ್ನಲ್ಲಿ ಅದ್ದಿ ಇಟ್ಟ ಪ್ರಾಣಿಗಳು ನಿಶ್ಚೇಷ್ಟಿತವಾಗಿ ಸತ್ತಂತೆಯೇ ಇರುತ್ತಿದ್ದವು. ಹೀಗಾಗಿ ನಾನು ಖುದ್ದಾಗಿ ಯಾವ ಪ್ರಾಣಿಯನ್ನೂ ಕೊಲ್ಲಲಿಲ್ಲ ಎಂದು ನನಗೆ ನಾನೇ ಸಮಾಧಾನ ಹೇಳಿಕೊಂಡು ಒಂದೊಂದೇ ಪ್ರಾಣಿಗಳ ಕೊಯ್ಯೋ ಕೆಲಸ ಮಾಡತೊಡಗಿದೆ. ನನಗೋ ಅವುಗಳನ್ನು ಬರಿಗೈಯಲ್ಲಿ ಮುಟ್ಟಲು ಭಯ, ಒಂಥರ ಮೈ ನಡುಕ. ಕೊನೆಗೆ ಉಪಾಯ ಮಾಡಿ ಡಿಸೆಕ್ಷನ್ ಬಾಕ್ಸ್ನಲ್ಲಿ ಇದ್ದ 2 ಸ್ಕಾಲ್ಪೆಲ್ಗಳ ಸಹಾಯದಿಂದ ಅವುಗಳನ್ನು ಹಿಡಿದು ಕತ್ತರಿ ಬ್ಲೇಡುಗಳಿಂದ ಕೊಯ್ದು ಡಿಸೆಕ್ಷನ್ ಮಾಡಿ ಮುಗಿಸುತ್ತಿದ್ದೆ. ಇಂಬಳ ಕೊಯ್ಯುವಾಗಲಂತೂ ಮೊದಲಿಗೆ ಅದರ ದೇಹದಲ್ಲಿ ಇರುವ ರಕ್ತವನ್ನೆಲ್ಲ ತೆಗೆದು ನಂತರ ಡಿಸೆಕ್ಟ್ ಮಾಡಬೇಕಿತ್ತು. ಸ್ಕಾಲ್ಪೆಲ್ನ ಸಹಾಯದಿಂದಲೇ ಅದನ್ನು ಒತ್ತುತ್ತಾ ಅದರ ರಕ್ತವನ್ನು ಕೀಸಿ ತೆಗೆದು ಭೀಮಸೇನ ದುಶ್ಯಾಸನನ ಎದೆ ಸೀಳಿದಂತೆ ಅದರ ದೇಹ ಸೀಳಿ ಅದರ ಅಂಗಾಂಗ ದರ್ಶನ ಮಾಡಿ, ಅಬ್ಬಬ್ಬಾ ಸಾಕಪ್ಪ ಸಾಕು ಇದರ ಸಹವಾಸ ಎಂದು ನಿಟ್ಟುಸಿರು ಬಿಟ್ಟಿದ್ದೆ. ಓತಿಕ್ಯಾತ, ಶಾರ್ಕ್, ನಕ್ಷತ್ರ ಮೀನು, ಶಂಖದ ಹುಳ, ಹೀಗೆ ನಾನು ಕೊಯ್ದ ಪ್ರಾಣಿಗಳ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ. ಫಾರ್ಮೆಲಿನ್ನಲ್ಲಿ ಅದ್ದಿಟ್ಟಿರುತ್ತಿದ್ದ ಆ ಪ್ರಾಣಿಗಳ ವಧೆ ಮಾಡಿದ ದಿನ ಕೈ ಬೆರಳುಗಳು ಮುದುಕರ ಬೆರಳಿನಂತೆ ನೆರಿಗೆಗಟ್ಟಿರುತ್ತಿತ್ತಲ್ಲದೆ ಫಾರ್ಮೆಲಿನ್ನ ಘಾಟು ವಾಸನೆ ಅಡರಿಕೊಂಡು ಮನೆಗೆ ಹೋಗಿ ಕೈಯಲ್ಲಿ ಬಿಡಿ ಚಮಚದಲ್ಲಿ ಕೂಡ ಉಣ್ಣಲು ಆಗದಷ್ಟು ವಾಕರಿಕೆ ಬಂದಂತಾಗಿ ಆಯಾ ಪ್ರಾಣಿಗಳ ಹೆಸರಿನಲ್ಲಿ ಆ ದಿನ ಉಪವಾಸ ಮಾಡುತ್ತಿದ್ದೆ.
ಅಂತೂ ಇಂತೂ 3 ವರ್ಷದ ಡಿಗ್ರಿ ಮುಗಿದಾಗ ಇನ್ನು ಗೆಳತಿಯರೆಲ್ಲ ದೂರವಾಗುತ್ತಾರಲ್ಲ, ಕಾಲೇಜ್ ಲೈಫ್ ಮುಗಿದೇ ಹೋಯ್ತಲ್ಲ ಅನ್ನುವ ಬೇಸರಕ್ಕಿಂತ ಸದ್ಯ ಈ ಪ್ರಾಣಿಗಳಿಂದ ಮುಕ್ತಿ ಸಿಕ್ಕಿತಲ್ಲ ಎಂಬ ಸಂತೋಷವೇ ಹೆಚ್ಚಾಗಿತ್ತು. ಮೊದಲಿಂದಲೂ ನನಗೆ ಪ್ರಾಣಿಗಳೆಂದರೆ ಅಷ್ಟಕ್ಕಷ್ಟೇ, ಅದಕ್ಕೆ ಕಾರಣವೂ ಇಲ್ಲದಿಲ್ಲ. ನಾನು ಪುಟ್ಟ ಮಗುವಾಗಿದ್ದಾಗ ನನ್ನಮ್ಮ ನನ್ನನ್ನು ತೊಟ್ಟಿಲಲ್ಲಿ ಮಲಗಿಸಿದಾಗ ರಾತ್ರಿ ವೇಳೆ ನನ್ನ ಮೃದುವಾದ ತಲೆಗೂದಲನ್ನು ಜಿರಳೆಗಳು ಅಲ್ಲಲ್ಲಿ ತಿಂದು ನನ್ನ ಮುಂಡನ ಕಾರ್ಯ ನೆರವೇರಿಸಿದ್ದವಂತೆ. ಚಿಕ್ಕವಳಿದ್ದಾಗ ಯಾರದೋ ಮನೆಗೆ ಹೋದಾಗ ಅಲ್ಲಿದ್ದ ಬೆಕ್ಕಿನ ಬಾಲವನ್ನು ಎಳೆದು ಅದು ಕೋಪದಿಂದ ನನ್ನ ಮೈಕೈ ಪರಚಿ ಮತ್ತೆ ಯಾವತ್ತೂ ನಾನು ಬೆಕ್ಕಿನ ಉಸಾಬರಿಗೆ ಹೋಗದಂತೆ ಮಾಡಿಬಿಟ್ಟಿತ್ತು. ಇನ್ನೊಮ್ಮೆ ಯಾರದೋ ಮನೆಯ ನಾಯಿ ಕೊಂಗಾಟಕ್ಕೆ ಎಂದು ನನ್ನ ಕಾಲಿಗೆ ಬಾಯಿ ಹಾಕಿ ಅದು ಗಾಯವಾಗದಿದ್ದರೂ ನನ್ನಪ್ಪ ಸುಮ್ಮನೆ ಯಾಕೆ ರಿಸ್ಕ್ ಎಂದು ಆ್ಯಂಟಿರೇಬೀಸ್ ಇಂಜೆಕ್ಷನ್ ಕೊಡಿಸಿದ್ದರು. ನಮ್ಮಲ್ಲಿ ಯಾರಿಗಾದರೂ ನಾಯಿ ಕಚ್ಚಿದರೆ ಆ ನಾಯಿ ಸಾಕಿದವರ ಮನೆಯಿಂದ ಸುಣ್ಣ ಬೆಲ್ಲ ತಂದು ನಾಯಿ ಕಚ್ಚಿದ ಜಾಗಕ್ಕೆ ಹಚ್ಚಬೇಕು. ಹೀಗಾಗಿ ಅದೂ ಮಾಡಿದ್ದಾಯಿತು. ನಾಯಿ ಕಚ್ಚಿಸಿಕೊಂಡಾಯಿತು, ಬೆಕ್ಕಿನಿಂದ ಉಪದ್ರಪಟ್ಟಾಯಿತು. ಇಷ್ಟು ಸಾಲದು ಎಂಬಂತೆ ಒಮ್ಮೆ ಅಪ್ಪನ ಸ್ಕೂಟರಿನ ಹಿಂಬದಿಯಲ್ಲಿ ಕೂತು ಹೋಗುತ್ತಿದ್ದಾಗ ಗೂಳಿಯೊಂದು ಓಡುತ್ತಾ ಬಂದು ನನ್ನಪ್ಪನ ಸ್ಕೂಟರ್ಗೆ ಗುದ್ದಿದ ಪರಿಣಾಮ ಅಪ್ಪ ಮಗಳು ಇಬ್ಬರೂ ರಸ್ತೆಗೆ ಬಿದ್ದು ಆ ಗೂಳಿ ನನ್ನ ಅಂಗೈಯನ್ನು ಮೆಟ್ಟಿಕೊಂಡು ಹೋಗಿತ್ತು. ಜೀವವೇ ಹೋದಂತಹ ನೋವು. ಫ್ರ್ಯಾಕ್ಚರ್ ಆಗದಿದ್ದರೂ ಎಷ್ಟೋ ದಿನಗಳವರೆಗೂ ಕೈ ಮಾತ್ರ ವಿಪರೀತವಾಗಿ ನೋಯುತ್ತಲೇ ಇದ್ದಿತ್ತು. ಹೀಗಾಗಿ ನನಗೆ ಪ್ರಾಣಿಗಳನ್ನು ಕಂಡರೆ ಅದೇನೋ ದ್ವೇಷ. ಆದರೆ ನನ್ನ ತಮ್ಮನೊಬ್ಬ ವಿಪರೀತ ಪ್ರಾಣಿಪ್ರಿಯ. ಯಾವಾಗ ನೋಡಿದರೂ ಟಿವಿಯಲ್ಲಿ ಡಿಸ್ಕವರಿ ಚಾನಲ್, ಅನಿಮಲ್ ಪ್ಲಾನೆಟ್ ಇದನ್ನೇ ನೋಡುತ್ತಿರುತ್ತಿದ್ದ. ಹರಿದಾಡುವ ಚಿತ್ರ ವಿಚಿತ್ರ ನಮೂನೆಯ ಹಾವುಗಳು, ಸದಾ ಬಾಯಿ ಕಳೆದುಕೊಂಡು ಯಾರನ್ನು ನುಂಗಲಿ ಎಂದು ಕಾಯುತ್ತಿರುವ ಮೊಸಳೆಗಳು, ಭಯ ಹುಟ್ಟಿಸುವ ಹುಲಿ ಚಿರತೆಗಳನ್ನು ಈ ಪುಣ್ಯಾತ್ಮ ಅದೇನಂತ ನೋಡ್ತಾನೇನೋ ಅಂದುಕೊಂಡು ಅವನೊಂದಿಗೆ ಜಗಳವಾಡುತ್ತಿದ್ದೆ. ನನಗೆ ನನ್ನ ಮೆಚ್ಚಿನ ಧಾರಾವಾಹಿ ನೋಡಲು ಬಿಡುವುದಿಲ್ಲ ಎಂದು ರಿಮೋಟ್ ಕಸಿದು ಆ ಪ್ರಾಣಿಗಳಿಗಿಂತ ಕಡೆಯಾಗಿ ಅವನೊಂದಿಗೆ ಫೈಟಿಂಗ್ ಮಾಡುತ್ತಿದ್ದೆ. ಆದರೆ ಮುಂದೆ ನಾನು ಮದುವೆಯಾಗಿ ಅಂತಹದೇ ಒಂದು ಪ್ರಾಣಿ ಪ್ರಪಂಚವನ್ನು ಸೇರುತ್ತೇನೆ ಎಂದು ನನಗೇನು ಗೊತ್ತಿತ್ತು. ಮದುವೆಯಾಗಿ ನಾನು ಗಂಡನ ಮನೆ ಸೇರಿದ್ದು ಕರಾವಳಿಯ ಒಂದು ಹಳ್ಳಿಗೆ. ಆಹಾ, ಎಂತಹ ಪುಣ್ಯವಂತೆ ನಾನು! ಶುದ್ಧವಾದ ಗಾಳಿ, ಸ್ವಚ್ಛ ಪರಿಸರ, ಗಿಡಮರಗಳಿಂದ ಕೂಡಿದ ಹಸಿರ ಸೊಬಗನ್ನು ದಿನವೂ ನೋಡಿ ಸವಿಯುವ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ ಎಂದು ಪುಳಕಗೊಂಡೆ. ಸುತ್ತಲಿನ ಹಸಿರಿನ ವನಸಿರಿಯ ಸೌಂದರ್ಯವನ್ನು ಮಾತ್ರ ಆಸ್ವಾದಿಸುತ್ತಿದ್ದ ನನಗೆ ಅದೊಂದು ದಿನ ಮಧ್ಯಾಹ್ನ ಊಟವಾದ ಮೇಲೆ ಕೈ ತೊಳೆಯಲು ಬಾವಿ ಕಟ್ಟೆಗೆ ಹೋದಾಗ ಎದೆ ಧಸಕ್ಕೆಂದಿತು. ಸುಮಾರು 5 ಅಡಿಯ ಹಾವು ಬಾವಿಕಟ್ಟೆಯ ಕಾದ ನೆಲದ ಮೇಲೆ ಹೊಟ್ಟೆ ಎಳೆದುಕೊಂಡು ಸದ್ದಿಲ್ಲದೆ ಹರಿದು ಹೋಗುತ್ತಿತ್ತು. ಪುಣ್ಯಕ್ಕೆ ನಾನು ಎಂದಿನಂತೆ ಎತ್ತಲೋ ಗಿಡಮರ ನೋಡುತ್ತಾ ಹೋಗುವ ಬದಲು ನೆಲ ನೋಡಿಕೊಂಡು ಹೋಗ್ತಾ ಇದ್ದೆ. ಇಲ್ಲದಿದ್ದರೆ ನಾನು ಅದನ್ನು ಮೆಟ್ಟಿ ಅದು ನನ್ನನ್ನು ಕಚ್ಚಿ ರಾಮ್ ನಾಮ್ ಸತ್ಯ ಹೇ ಅಂತ ಜನ ನನ್ನನ್ನು ಸ್ಮಶಾನಕ್ಕೆ ಹೊತ್ತುಕೊಂಡು ಹೋಗಬೇಕಾಗುತ್ತಿತ್ತು. ಸದ್ಯ ಬದುಕಿದೆಯಾ ಬಡಜೀವವೇ ಎಂದು ದೀರ್ಘವಾದ ನಿಟ್ಟುಸಿರು ಬಿಡುತ್ತಾ ಅಲ್ಲಿಂದ ಓಡಿ ಬಂದು ಬಚ್ಚಲಲ್ಲೇ ಕೈ ತೊಳೆದೆ. ವಿಷಯ ಕೇಳಿದ ನಮ್ಮ ನೆರೆಮನೆಯ ಅಜ್ಜಿ, ಅಯ್ಯೋ, ನಮ್ಮೂರಲ್ಲಿ ಇವೆಲ್ಲ ಮಾಮೂಲು, ಎಲ್ಲೋ ಕಪ್ಪೆ ಹಿಡಿಯೋಕೆ ಬಂದಿರಬೇಕು, ಅದು ನಿನಗೆ ಎಂತ ಮಾಡುವುದಿಲ್ಲ, ನಿನ್ನಷ್ಟಕ್ಕೆ ನೀನಿರು, ಅದರಷ್ಟಕ್ಕೆ ಅದು ಕಪ್ಪೆ ತಿನ್ಕೊಂಡು ಹೋಗುತ್ತೆ ಮಾರೈತಿ ಎಂದು ನನಗೆ ಧೈರ್ಯ ಹೇಳಿದರೂ ನನಗೆ ಆ ಹಾವಿನ ಭಯ ಈ ದಿನದವರೆಗೂ ಹೋಗೇ ಇಲ್ಲ. ಮನೆಯ ಸುತ್ತಲೂ ಬಹುಶಃ ಇಲ್ಲದೇ ಇರುವ ಪ್ರಾಣಿಗಳೇ ಇಲ್ಲವೇನೋ ಅನ್ನುವಷ್ಟು ಪ್ರಾಣಿಗಳು ತುಂಬಿಕೊಂಡಿದ್ದವು. ನಾನು ನೋಡಿದ ಪ್ರಾಣಿ ಸಂಗ್ರಹಾಲಯಗಳಲ್ಲೂ ಇಷ್ಟೊಂದು ಪ್ರಾಣಿಗಳನ್ನು ಕಂಡಿರಲಿಲ್ಲ. ತೋಟ ಗದ್ದೆ ಇರುವ ಮನೆ ಅಂದ ಮೇಲೆ ದನವಿರಲೇಬೇಕಲ್ಲ. ಒಂದು ದನ, ಅದರದೊಂದು ಕರು, ಎರಡೂ ಬಹುಬೇಗ ನನ್ನ ದೋಸ್ತಿಯಾದವು. ಹಳೆಯ ಕಾಲದ ಒಂದು ಕೊಟ್ಟಿಗೆಯಲ್ಲಿ ಅವುಗಳ ವಾಸ. ಕೊಟ್ಟಿಗೆಯ ಮಣ್ಣ ಗೋಡೆಯಲ್ಲಿ ರಂಧ್ರ ಕೊರೆದು ಒಂದಷ್ಟು ಹೆಗ್ಗಣಗಳು ಸಂಸಾರ ಸಮೇತ ವಾಸವಾಗಿದ್ದವು. ಅವು ದನಕ್ಕೆಂದು ಚೀಲೆಗಳಲ್ಲಿ ಇಟ್ಟಿರುತ್ತಿದ್ದ ಬೂಸ ತಿನ್ನಲು ಬರುತ್ತಿದ್ದವು. ಹೀಗೆ ತಿಂದು ತಿಂದು ಹೋರಿಯಂತೆ ಬೆಳೆದಿದ್ದ ಹೆಗ್ಗಣಗಳನ್ನು ದಿನವೂ ಸಂಜೆ ಡಿನ್ನರ್ನಂತೆ ತಿನ್ನಲು ಕೇರೆ ಹಾವುಗಳು ಬರುತ್ತಿದ್ದವು. ನಾನು ದನಕ್ಕೆ ಅಕ್ಕಚ್ಚು ಮತ್ತು ಹುಲ್ಲು ಹಾಕಲು ಹೋದಾಗ ಆಗಾಗ ಈ ಹಾವುಗಳೊಂದಿಗೆ ಮುಖಾಮುಖಿಯಾಗಿ ನನ್ನ ಎದೆ ಲಬ್ ಡಬ್ ಅನ್ನುವ ಬದಲು ಲಬೋಲಬೋ ಅನ್ನುತ್ತಿತ್ತು. ಹೀಗೆ ಆಗಾಗ ಹಾವು ನನ್ನನ್ನು ಎದುರುಗೊಂಡಾಗಲೆಲ್ಲ ನನಗೆ ಮೈಲ್ಡಾಗಿ ಹಾರ್ಟ್ ಅಟ್ಯಾಕ್ ಆದದ್ದು 1-2 ಸಲ ಅಲ್ಲ. ಆಮೇಲಿನಿಂದ ನಾನು ಬೆಳಕಿದ್ದಾಗಲೇ ಹೋಗಿ ದನಕ್ಕೆ ಹುಲ್ಲು, ಅಕ್ಕಚ್ಚು, ನೀರು ಹಾಕಿ ಬರತೊಡಗಿದೆ. ಹೀಗಾಗಿ ರಾತ್ರಿ 8:30 ಬದಲು ಸಂಜೆ 6 ಗಂಟೆಗೆ ಹಾಕುತ್ತಿದ್ದರಿಂದ ಪಾಪ ಆ ದನಕ್ಕೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಗುತ್ತಿತ್ತು. ಅಂತೂ ಬುದ್ಧಿ ಉಪಯೋಗಿಸಿ ಹಾವಿನಿಂದ ಬಚಾವಾದೆ ಅಂದುಕೊಂಡರೆ ಒಂದು ದಿನ ಎಲ್ಲೋ ಫಂಕ್ಷನ್ಗೆ ಹೋಗಿ ಮನೆಗೆ ಬಂದಾಗ ಒಳಗೆ ದಡಬಡ ಪಾತ್ರೆಗಳ ಸದ್ದು ಕೇಳಿಸಿತು. ಏನೆಂದು ಮುಚ್ಚಿದ ಕಿಟಕಿಯ ಗಾಜಿನ ಬಾಗಿಲಿನಿಂದ ನೋಡಿದರೆ ಹಿಂದಿನ ದಿನ ನಮ್ಮ ಮನೆಯಲ್ಲಿ ವಿಶೇಷ ಕಾರ್ಯ
ಕಾರ್ಯಕ್ರಮಕ್ಕೆಂದು ತೆಗೆದಿದ್ದ ದೊಡ್ಡ ದೊಡ್ಡ ಪಾತ್ರೆಗಳನ್ನು ನೀರು ಪಸೆ ಆರಲೆಂದು ಚಾವಡಿಯಲ್ಲಿ ರಾಶಿ ಹಾಕಲಾಗಿತ್ತು. ಹಾಗೆ ರಾಶಿ ಹಾಕಿದ್ದ ಪಾತ್ರೆಗಳ ಸಂದಿನಿಂದ ನಾಗರ ಹಾವೊಂದು ಹರಿದಾಡುತ್ತಾ ಸದ್ದು ಮಾಡುತ್ತಿತ್ತು. ಮುಚ್ಚಿದ ಬಾಗಿಲಿನ ಹೆಂಚಿನ ಮನೆಯ ಯಾವ ಸಂದಿನಿಂದ ಅದು ಮನೆಯೊಳಗೆ ಹೋಗಿತ್ತು ಎನ್ನುವುದು ಮಾತ್ರ ಇವತ್ತಿನವರೆಗೂ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ನಾನು ಕಣ್ಣು ಬಿಟ್ಟುಕೊಂಡು ನೋಡುವುದರೊಳಗೆ ಅದು ಸೀದಾ ಅಲ್ಲಿಂದ ದೇವರ ಕೋಣೆ ಒಳಗೆ ಹೋಗಿಯೇ ಬಿಟ್ಟಿತು. ನಾನು ನನ್ನ ಗಂಡನಿಗೆ ಫೋನ್ ಮಾಡಿ ಕರೆಸಿದೆ. ಆಚೆ ಈಚೆ ಮನೆಯವರನ್ನೆಲ್ಲ ಸೇರಿಸಿದೆ. ಎಲ್ಲರೂ ಸದ್ದು ಮಾಡದೆ ಉಸಿರು ಬಿಗಿ ಹಿಡಿದುಕೊಂಡು ನೋಡುತ್ತಾ, ಓ ದೇವರ ಹಾವು ಯಾಕೆ ಬಂತು? ಕಪ್ಪೆ ಹಿಡಿಲಿಕ್ಕ ಅಥವಾ ಸೆಕೆ ತಡಿದೆ ಮಾಳದಿಂದ ಹೊರಬಂತ? ಹಾವು ಹಿಡಿಯುವನನ್ನು ಕರೀರಿ, ಅವನೇ ಸೈ ಇದನ್ನು ಓಡಿಸಲಿಕ್ಕೆ ಎಂದು ಎಲ್ಲರೂ ಕೈಚೆಲ್ಲಿದರು. ಕೇರೆ ಹಾವಾದರೆ ನನ್ನ ಗಂಡನೇ ಓಡಿಸುತ್ತಿದ್ದರು. ಆದರೆ ಇದು ನಾಗರ ಹಾವು. ಏನಿದ್ದರೂ ಕೈ ಮುಗಿದು ಹೋಗಪ್ಪ ಎಂದು ಹೇಳಬಹುದೇ ಹೊರತು ಕೊಲ್ಲುವ ಹೊಡೆಯುವ ಪ್ರಶ್ನೆಯೇ ಇಲ್ಲ. ಇನ್ನೇನು ಮಾಡೋದು? ಪರಿಚಯದವನೊಬ್ಬನಿಗೆ ಫೋನ್ ಮಾಡಿ ಮನೆಯೊಳಗೆ ಹಾವು ಬಂದಿದೆ ಓಡಿಸಪ್ಪ ಎಂದು ದಮ್ಮಯ್ಯ ಹಾಕಿದ್ದಾಯಿತು. ಅವನು ಎಲ್ಲೋ ಹುಲ್ ಕಟ್ಟಿಂಗ್ ಕೆಲಸಕ್ಕೆ ಹೋಗಿದ್ದ. ಆದರೂ ಪಾಪ ಆ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಓಡಿ ಬಂದ. ಒಳ ಬಂದವನೇ ತನ್ನ ಕಾರ್ಯಾಚರಣೆ ಶುರು ಮಾಡಿದ. ಒಂದು ಉದ್ದನೆಯ ಬಿದಿರಿನ ಕೋಲು ಹಿಡಿದು ಮೆಲ್ಲನೆ ದೇವರ ಕಂಡಿಯೊಳಗೆ ಆ ಕೋಲನ್ನು ತೂರಿಸಿ ಹಾವು ಆ ಕೋಲನ್ನು ಸುತ್ತಿಕೊಳ್ಳುವಂತೆ ಮಾಡಿ ನಿಧಾನವಾಗಿ ಆ ಕೋಲನ್ನು ಹಾವಿನ ಸಹಿತ ಮರದ ಕಿಟಕಿಯಿಂದ ಹೊರಗೆ ಬಿಟ್ಟ. ಹಾವು ಕೋಲಿಂದ ಕೆಳಗೆ ಜಾರಿ ಸರಸರನೆ ಹುಲ್ಲಿನ ಮೇಲೆ ಹರಿಯುತ್ತಾ ಎಲ್ಲಿ ಮಾಯವಾಯಿತೋ ಮತ್ತೆ ಗೊತ್ತಾಗಲಿಲ್ಲ. ಆಗಲೇ ಎಲ್ಲರೂ ವಾಪಸ್ ತಾವು ಬಿಗಿ ಹಿಡಿದ ಉಸಿರನ್ನು ಹೊರಬಿಟ್ಟದ್ದು. ಪ್ರಾಣಿ ಸಂಗ್ರಹಾಲಯದಲ್ಲಿ ಹಾವು ನೋಡಲು ಹೆದರಿ ಅದಕ್ಕೆ ಬೆನ್ನು ತಿರುಗಿಸಿ ನಿಂತವಳಿಗೆ ಆ ದಿನ ಹಾವು ನನ್ನ ಮನೆಗೇ ಬಂದು ತನ್ನ ಜೀವಂತ ದರ್ಶನ ಮಾಡಿಸಿಯೇ ಬಿಟ್ಟಿತ್ತು. ಒಂದು ಕಾಲದಲ್ಲಿ ಪ್ರಾಣಿಶಾಸ್ತ್ರದ ವಿದ್ಯಾರ್ಥಿನಿಯಾಗಿ ಕೊಯ್ದ ಪ್ರಾಣಿಗಳೆಲ್ಲ ನನ್ನ ಮೇಲೆ ಸೇಡು ತೀರಿಸಿಕೊಳ್ಳುವಂತೆ ಒಂದೊಂದಾಗಿ ನಮ್ಮ ಮನೆಗೆ ಬಂದು ದರ್ಶನ ಕೊಡುತ್ತಿವೆಯಾ ಅಂತ ಅನುಮಾನ ಕಾಡತೊಡಗಿತು. ಹಾವಿನ ಪ್ರಸಂಗ ಮುಗಿದ ಮರುದಿನ ಬೆಳಿಗ್ಗೆ ಎದ್ದು ಮುಖ ತೊಳೆದು ನಿದ್ದೆಗಣ್ಣಲೆ ಗೋಡೆಯ ಮೊಳೆಗೆ ಸಿಕ್ಕಿಸಿದ್ದ ಕೈಪಾತ್ರೆ ತಗೊಂಡು ಅದರಲ್ಲಿ ಕಾಫಿ ಮಾಡಲು ಹೋದರೆ ಒಳಗೆ ಏನೋ ಕೂತಂತೆ ಕಂಡಿತು. ಕರೆಂಟ್ ಬೇರೆ ಕೈಕೊಟ್ಟಿತ್ತು. ಅಡುಗೆಯ ಮನೆಯ ಮಂದ ಬೆಳಕಿನಲ್ಲಿ ಏನಿರಬಹುದೆಂದು ಸರಿಯಾಗಿ ಕಾಣದೆ ರಾತ್ರಿ ಪಾತ್ರೆ ಚೆನ್ನಾಗೇ ತೊಳೆದಿದ್ದನಲ್ಲ ಎಂದು ಯೋಚಿಸುತ್ತಾ ನಿಂತಾಗ ಫಕ್ಕನೆ ಕರೆಂಟ್ ಬಂದು ಬಲ್ಬ್ ಆನ್ ಮಾಡಿ ನೋಡ್ತೀನಿ. ಏನು ನೋಡೋದು, ಪಾತ್ರೆಯಲ್ಲಿ ಪುಟ್ಟ ಕಪ್ಪೆಯೊಂದು ಹಲೋ ಡಿಯರ್, ಗುಡ್ ಮಾರ್ನಿಂಗ್, ಹೇಗಿದ್ದೀಯಾ? ಅವತ್ತು ನನ್ನ ಮುತ್ತಜ್ಜನ ಡಿಸೆಕ್ಷನ್ ನೋಡುವಾಗ ಬಹಳ ಮಜಾ ಬಂದಿತ್ತಲ್ಲ. ಈಗ ನಾನು ನಿನ್ನ ಅಡುಗೆ ಮನೆಗೇ ಬಂದು ಕೂತಿದ್ದೀನಿ, ನನ್ನನ್ನು ಏನು ಮಾಡ್ತೀಯಾ ಎಂದು ಹೇಳಿ ನಕ್ಕಂತೆ ಭಾಸವಾಯಿತು. ಅಯ್ಯೋ ದೇವರೇ, ರೀ ಬನ್ನಿ ಇಲ್ಲಿ, ಈ ಕಪ್ಪೆನ ದೂರ ತಗೊಂಡು ಹೋಗಿಬಿಟ್ಟು ಬನ್ನಿ, ಇಲ್ಲದಿದ್ದರೆ ನಿಮಗೆ ಇವತ್ತು ಕಾಫಿ ಇಲ್ಲ ಎಂದೆ. ಇವರು ಬಂದು ಒಂದು ಟವೆಲ್ನಲ್ಲಿ ಅದನ್ನು ಹಿಡಿದುಕೊಂಡು ಹೊರಗಡೆ ತಗೊಂಡು ಹೋಗುತ್ತಾ, ಈಗೇನೋ ತಗೊಂಡು ಹೊರಗೆ ಬಿಟ್ಟು ಬರ್ತೀನಿ, ಆದರೆ ಇದು ಮರೀದೆ ನಾಳೆ ಬೆಳಗ್ಗೆ ಮತ್ತೆ ಅದೇ ಪಾತ್ರೆಯಲ್ಲಿ ಬಂದು ಕೂತಿರುತ್ತೆ. ಇದು ಅಂತಿಂಥ ಕಪ್ಪೆಯಲ್ಲ, ಭಯಂಕರ ನೆನಪಿನ ಶಕ್ತಿಯ ಮರಕಪ್ಪೆ ಎಂದು ಹೇಳುತ್ತಾ ಹೊರನಡೆದರು. ಒಟ್ಟಿನಲ್ಲಿ ಕಪ್ಪೆ, ಹಾವು, ಮುಂಗುಸಿ, ನರಿ, ನವಿಲು, ಉಡ, ಕಾಡುಬೆಕ್ಕು ಹೀಗೆ ಈ ಎಲ್ಲ ಪ್ರಾಣಿಗಳು ನಮ್ಮ ಮನೆಯ ಸುತ್ತಲಿನ ತೋಟದಲ್ಲಿ ಅವುಗಳ ಪಾಡಿಗೆ ಅವು ಯಾರ ಭಯವೂ ಇಲ್ಲದೆ ಬದುಕುತ್ತಿದ್ದಾವೆ. ಮನುಷ್ಯ ಪ್ರಾಣಿ ನಾನು ಮಾತ್ರ ಯಾಕೋ ಅವುಗಳನ್ನು ಕಂಡು ಒಮ್ಮೊಮ್ಮೆ ಭಯಪಡುತ್ತಾ, ಕೆಲವೊಮ್ಮೆ ಅವುಗಳ ಆಟ ನೋಡುತ್ತಾ, ಪ್ರಕೃತಿಯ ವಿಸ್ಮಯಗಳನ್ನು ಆಸ್ವಾದಿಸುತ್ತಾ ದಿನ ದೂಡುತ್ತಿದ್ದೇನೆ. ಇದುವರೆಗೆ ಪ್ರಾಣಿಗಳ ಪ್ರಪಂಚದಲ್ಲಿ ಸವಿತಾ ಮಾಧವ ಶಾಸ್ತ್ರಿ ಗುಣ್ಮಿ ಇವರಿಂದ ಲಘುದಾಟಿಯ ಭಾಷಣ ಕೇಳಿದಿರಿ.